ಜನತೆಗೆ ಧಕ್ಕೆ ಬರತಕ್ಕಂಥದ್ದಕ್ಕೆ ಆಸ್ಪದ ಇಲ್ಲ, ಇರಕೂಡದು ಅಂತಕ್ಕಂಥದ್ದು ಬಲವಾದದ್ದು ನಮ್ಮ ಕಾನೂನಿನಲ್ಲಿ ಇದೆ. ನಮಗೆ ಸಂವಿಧಾನದ ಸಹಕಾರ ಇದೆ, ಮಾನವ ಹಕ್ಕುಗಳ ಕಾಯ್ದೆ ಕೂಡ ಅದರಲ್ಲಿ ಅದೇ ಮಾತನ್ನು ಹೇಳ್ತಾ ಇದೆ. ಅವರನ್ನ ವಿಶ್ಲೇಷಣೆ ಮಾಡಿ ಸುಪ್ರೀಂ ಕೋರ್ಟ್ ಅನೇಕ ಜಡ್ಜ್ಮೆಂಟ್ಗಳನ್ನು ಕೊಡ್ತಿದೆ. ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳ್ತೀವಿ, ಸೈಂಟಿಫಿಕ್ ಟೆಂಪರ್ ಬೆಳೆಸಬೇಕು, ಗೌರವದಿಂದ ಬಾಳ್ಬೇಕಂತಕ್ಕಂಥ ಒಂದು ಕಲಮಿದೆ. ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನ್ ಬದುಕಬೇಕು, ಬದುಕುವ ಸ್ವಾತಂತ್ರ್ಯ ಇದೆ ಅಂದರೆ ಕೇವಲ ಪ್ರಾಣಿಗಳಿಂದ ಬದುಕೋದಲ್ಲ, ಕೇವಲ ಜೀವಂತವಾಗಿರೋದಲ್ಲ, ಸಕಲ ಗೌರವಗಳಿಂದ ಮಾನವೀಯ ಗೌರವದಿಂದ ಬದುಕಬೇಕಾದ್ರೂ ಕೂಡ ಹಕ್ಕು ಮಾತನ್ನ ಸಂವಿಧಾನ ಹೇಳಿದೆ. ಆದ್ರಿಂದ ಆ ಸಂವಿಧಾನ ಕನ್ನಡವಾಗಿ ಅದು ನ್ಯಾಯಾಂಗ ಕ್ಷೇತ್ರದಲ್ಲಿ ಸೇವೆ ಮಾಡಿದ ನಾನು ಸಂವಿಧಾನಕ್ಕೆ ಅತ್ಯಂತ ಗೌರವ ಕೊಟ್ಟು ಆ ಸಂವಿಧಾನದ ಆಶೆಗೆ ಈ ಹೋರಾಟದಲ್ಲಿ ಇರೋದ್ರಿಂದ ಅದು ಮೊದಲನೇ ಮಾತು. ಪ್ರದೀಪ್ ನಾಯ್ಕರಿ ಎರಡನೇ ಸೂರಜ್ ಪಾಟೀಲ್ ಎಲ್ಲಿ ಮನುಷ್ಯನ ನೋಡಿದ್ರು ಕಾರಣ ಏನಿರಲಿಕ್ಕೆ ಮೌಢ್ಯಾಚಾರದಿಂದ ಮೌಢ್ಯಗಳ ಮೂಢನಂಬಿಕೆಯಿಂದ ಮನುಷ್ಯನಂತ ನೋಡದೆ ಅವರನ್ನ ಶೋಷಣೆ ಮಾಡಿ ಯಾವುದೋ ಒಂದು ಮೂಢನಂಬಿಕೆ ಮೇಲೆ ಅದರ ದುರುಪಯೋಗ ಮಾಡಿಕೊಡ್ತಕ್ಕಂಥ ಜನ ಇದ್ದಾರಲ್ಲ, ನನ್ನ ದೃಷ್ಟಿಯಲ್ಲಿ ಅವರು ಅನಾಗರಿಕರು ಅನ್ನೋಷ್ಟು ಮಟ್ಟಿಗೆ ನಾನು ಮಾತಾಡ್ತೀನಿ. ನಾಗರಿಕನಾಗಿ ಸಂವಿಧಾನದ ಒಂದು ಗೌರವ ಕೊಟ್ಟು ನಾಗರಿಕನಾಗಿ ನಾನು ನನ್ನ ಕರ್ತವ್ಯ, ನಾನೇನು ಉಪಕಾರ ಮಾಡ್ತಾ ಇಲ್ಲ, ನಾನು ನಾಗರಿಕನಾಗಿ ಇಲ್ಲಿ ಬಂದಿದ್ದೇನೆ ಅನ್ನೋದಕ್ಕೆ ಎರಡನೇ ಕಾರಣ. ಮೂರನೇ ಕಾರಣ ಅಂದ್ರೆ ಇಲ್ಲಿ ಈ ವೇದಿಕೆಯಲ್ಲಿ ಈ ಹೋರಾಟ ಸಮಿತಿಯಲ್ಲಿ ಯಾವುದೇ ಧರ್ಮ ಇಲ್ಲ, ರಾಜಕೀಯ ಇಲ್ಲ, ಸ್ವಾರ್ಥ ಇಲ್ಲ. ಆದ್ದರಿಂದ ಈ ವೇದಿಕೆಗೆ ಮತ್ತು ಸಮಿತಿಗೆ ಶಕ್ತಿ ಬರ್ತದೆ ಮಾಡಬೇಕು. ಪೂಜ್ಯ ನಿಡುಮಾವಳಿ ವೀರಮಲ್ಲಿ ಚಂದ್ರಿಕಾ ಸ್ವಾಮಿಗಳು ಹೋರಾಟದ ನೇತೃತ್ವ ವಹಿಸಿದ್ದಾರೆ ಅಂಬುದೇ ಇದಕ್ಕೊಂದು ದೊಡ್ಡ ಶಕ್ತಿ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಅವರು ನೇತೃತ್ವ ವಹಿಸಿದ್ದಾರೆ. ಯಾಕಂದ್ರೆ ನಾವು ಅವ್ರು ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಸ್ವಾರ್ಥ ಇಲ್ಲ, ಯಾವ ರಾಜಕೀಯ ಇಲ್ಲ, ಯಾವ ಪ್ರಚಾರ ಬೇಕಿಲ್ಲ, ಯಾವುದೊಂದು ಬೇಕಿಲ್ಲ. ಆದರೂ ಕೂಡ ಸಮಾಜಕ್ಕಾಗಿ, ಮಾನವೀಯ ಕಲ್ಯಾಣಕ್ಕಾಗಿ, ಮಾನವರ ಒಳಿತಿಗಾಗಿ ಹಗಲಿರ್ತಕ್ಕಂಥ ಸ್ವಾಮಿ ನಿಡುಮಾವಳಿ ಸ್ವಾಮಿಗಳು. ಆದ್ದರಿಂದ ಸ್ವಾರ್ಥ ಇಲ್ಲದಲ್ಲಿ, ಜಾತಿ ಇಲ್ಲದಲ್ಲಿ, ಧರ್ಮ ಇಲ್ಲದಲ್ಲಿ ಅನೇಕ ಜನ ಪೂಜ್ಯರು ಇಲ್ಲಿ ಬಂದು ಸೇರಿದ್ದಾರೆ. ಅವರೆಲ್ಲ ವಿಚಾರ ಇದ್ದಾಗ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕ್ರಿಯಾ ಸಮಿತಿ ಮಾಡ್ತಕ್ಕಂಥ ಹೋರಾಟಕ್ಕೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಖಂಡಿತವಾಗಿ ಜಯ ಸಿಗ್ತದೆ. ಮೂಢಾಚರಣೆ ತೊಲಗಲಿ, ವೈಜ್ಞಾನಿಕ ದೃಷ್ಟಿ ಬೆಳೆಯಲಿ ಎಂಬ ಮಾತನ್ನು ನಾವು ಘೋಷಣೆ ಮಾಡಿದ್ವಿ. ಹೀಗಂದಾಗ ಮೌಢ್ಯಾಚರಣೆ ನಿಷೇಧ ಅಥವಾ ನಿರ್ಬಂಧ ಕಾನೂನು ತಂದ ತಕ್ಷಣ ಅದಲ್ಲ ಮೌಢ್ಯಾಚರಣೆ ತಂದಿಡಕ್ಕಾಗಲ್ಲ. ಮೌಢ್ಯಾಚರಣೆ ಕಾನೂನು ತರಬೇಕಾದ ಒಂದು ಭಾಗ. ಈ ಸಮಿತಿ ಮೌಢ್ಯಾಚರಣೆ ಕಾನೂನು ತರುವಲ್ಲಿ ಒತ್ತಾಯ ತರುವುದು ಒಂದು ವಿಚಾರ, ಕಾನೂನು ಜಾರಿ ಮಾಡಿಸಬೇಕಾದ ಮತ್ತೊಂದು ವಿಚಾರ. ಅಲ್ಲಿಗೆ ನಮ್ಮ ಕೆಲಸ ಮುಗಿದಿಲ್ಲ. ಎಲ್ಲಿವರೆಗೆ ಮೌಢ್ಯಾಚರಣೆ ಇರ್ತದೆ ಅಲ್ಲಿವರೆಗೆ ಈ ಸಮಿತಿಯ ಕೆಲಸ ಇರ್ತದೆ. ಆದ್ದರಿಂದ ನಾವು ಬರೀ ಕಾನೂನಿಗೆ ಮಾತ್ರ ಸೀಮಿತಗೊಳಿಸೋದು ಬೇಡ ಅನ್ನೋ ಮಾತನ್ನು ತಾವು ಮುಂದಿಡಬೇಕು.